ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಬರಾಕತ್ತೈತಿ. ಮನೆಗೆಲ್ಲರೂ ಬಂದು ಯಾವಾಗ ಲಕ್ಷ್ಮಿ ಕುಂದಿರ್ಸ್ಬೇಕು ಯಾವಾಗಿಲ್ಲ ಅಂತೇಳಿ ಮಮ್ಮಿ ಕೇಳಾತಿದ್ರು. ಅದಕ್ಕೆ ಮಮ್ಮಿ ಏನಂತಂದ್ರೆ ಒಂದು ವಿಡಿಯೋ ಮಾಡಿ ಹಾಕಿಬಿಡು, ಯಾಕೆ ಸುಳ್ಳು ತಂದು ತಗೊಂಡು ಅದಕ್ಕೆ ವಿಡಿಯೋ ಮಾಡಿ ನೋಡ್ಕೊಂಡು ಬರ್ರಿ. ಯಾರು ಪೂಜೆ ಮಾಡ್ತಿರಲ್ಲ ಅವರು ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿ ಮನೆಯೆಲ್ಲ ಶುದ್ಧ ಮಾಡ್ಕೋಬೇಕು. ಮನೆ ಗುಡಿಸ್ಬೇಕು, ಸಾರಿಸ್ಬೇಕು ಮತ್ತು ಕಲ್ಲು ಒರೆಸ್ಬೇಕು. ಕಲ್ಲು ಹೆಂಗೆ ಒರೆಸ್ಬೇಕಂದ್ರೆ ಕಲ್ಲು ಒರೆಸೋ ನೀರಾಗ ಉಪ್ಪು ಅರಿಶಿನ ಪುಡಿ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಮಾಡ್ಕೊಂಡು ಆಮೇಲೆ ಮನೆ ದೇವ್ರ ಪೂಜೆ ಮಾಡ್ಕೊಂಡು ಮೊದಲೇದು ಕಳಸದೊಳಗೆ ಯಾವ್ಯಾವ ಪದಾರ್ಥಗಳನ್ನು ಹಾಕ್ಬೇಕು, ಯಾವ್ಯಾವ ಸಮಯದಾಗ ಪೂಜೆ ಮಾಡ್ಬೇಕು, ಹೆಂಗೆಲ್ಲ ಪೂಜೆ ಮಾಡ್ಬೇಕು ಅನ್ನೋದನ್ನು ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ, ನೋಡ್ಕೊಂಬನ್ನಿ. ವರಮಹಾಲಕ್ಷ್ಮಿ ಪೂಜೆ ವ್ರತವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೇ ಶುಕ್ರವಾರದಂದು ಮಾಡ್ಬೇಕು. ಕೆರೆ ನೀರಿಗೆ ಹೋಗಿ ಗಂಗವ್ನ ಕರ್ಕೊಂಬರೋ ಸಮಯ ಅಂದ್ರೆ 5:30ಯಿಂದ 5:50 ಇರ್ತೈತಿ. ಅಷ್ಟರೊಳಗೆ ಹೋಗಿ ನೀರು ತೊಗೊಂಬರ್ಬೇಕು, ಕೆರೆ ನೀರು ತೊಗೊಂಬರ್ಬೇಕು. ಕೆರೆ ನೀರು ಅಂತಲ್ಲ, ನದಿ ನೀರು, ನಳಗ ನೀರು ನಡಿತೈತಿ. ಎಲ್ಲಿ ನೀರು ಬರ್ತಾವ ಅಲ್ಲಿ ಹೋಗಿ ಪೂಜೆ ಮಾಡ್ಬೇಕು. ಗಂಗವ್ಗೆ ಉಡಿ ತುಂಬಿ ಊದಿನ ಕಡ್ಡಿ ಹಚ್ಚಿ ಹೂ ಮುಡಿಸಿ ನೀರು ತೊಗೊಂಬರ್ಬೇಕು. ಮನೆಗೆ ತೊಗೊಂಬಂದು ಹೊಚ್ಚಲೋರ್ಗೆ ನಿಂತು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಆರತಿ ಮಾಡಿ ಅದಕ್ಕೆ ನೀರಿಗೆ ಗಂಗಾ ಪೂಜೆ ಮಾಡಿ ಒಳಗೆ ಕರ್ಕೋಬೇಕು. ಮನೆ ಪೂಜೆ ಎಲ್ಲ ಮುಗಿಸಿ ದೇವ್ರ ಬಲಭಾಗದೊಳಗೆ ಅಕ್ಕಿ ಹರಿವಿ ಕಲಶ ಸ್ಥಾಪನೆ ಮಾಡ್ಬೇಕು. ಕಲಶ ಸ್ಥಾಪನೆ ಮಾಡೋಕ್ಕಿಂತ ಮೊದ್ಲೇಕ ಯಾರು ಪೂಜೆ ಮಾಡ್ತಿರ್ತಾರಲ್ಲ ಅವರು ಬಲಗೈಯಾಗ ಅಕ್ಕಿ ಹೂವನ್ನು ಇಟ್ಕೊಂಡು ತೊಡಿ ಮ್ಯಾಗ ಇಟ್ಕೋಬೇಕು. ಬಲ ತೊಡಿ ಮೇಲೆ ಸಂಕಲ್ಪ ಮಾಡ್ಕೋಬೇಕು. ನಾವು ಈ ಪೂಜೆ ಮಾಡಕತ್ತೀವಿ ಅಂಥೇಳಿ ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಮನೆಗೆ ಐಶ್ವರ್ಯ, ಆರೋಗ್ಯ, ಸಂಪತ್ತು, ನೆಮ್ಮದಿ, ಶಾಂತಿ, ಸಂಪತ್ತು ಬರಲಿ ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲಿ ಪೂಜೆ ಮಾಡ್ತೀವಲ್ಲ ಅಕ್ಕಿ ಮತ್ತು ಹೂವನ್ನ ಅಲ್ಲಿ ಹಾಕ್ಬೇಕು. ಅಕ್ಕಿ ಕಾಳು ಇದ್ರಾಗ ಒಂದು ಹೂ ಹಾಕ್ಕೊಂಡು ಒಂದು ಎಡಗೈ ಕೆಳಗೆ ಬಲಗೈ ಮ್ಯಾಗ ಹಿಂಗೆ ಇಟ್ಕೊಂಡು ಬಲ ತೊಡಿ ಮೇಲೆ ಹಿಂಗೆ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ವರಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸಿ ಈ ಕಳಶದೊಳಗೆ ಸ್ಥಾಪನೆ ಆಗಲಿ ಅಂಥೇಳಿ ಮನಸ್ಸಿನಲ್ಲಿ ಅಂದ್ಕೊಂಡು ಬಲಗೈಗೆ ಹಾಕ್ಕೊಂಡು ಕಲಶದ ಪಾದದೊಳಗೆ ಹಾಕ್ಬೇಕು. ಫಸ್ಟ್ ಲಕ್ಷ್ಮಿಯನ್ನು ದೇವ್ರ ಮನೆ ಬಲಭಾಗದಾಗ ಕುಂದ್ರಿಸಿಗಿಂತ ಮೊದ್ಲಿಕ ಅಕ್ಕಿಯನ್ನು ಹರಿಬೇಕು. ಅಲ್ಲೇ ಅಕ್ಕಿ ಹರಿವಿ 8 ದಳದ ಪದ್ಮವನ್ನು ಬರಿಬೇಕು. ಈಗ ದೇವ್ರ ಮನೆ ಬಲಭಾಗದಾಗ ಅಕ್ಕಿ ಹರಿವಿರಿ ಅಂತ ಇಟ್ಕೋರೀಗ. ಇದ್ರಾಗ ಅಷ್ಟದಳದ ಪದ್ಮವನ್ನು ಬರಿಬೇಕು. ಹೆಂಗಂತಂದ್ರೆ 1 2 3 4 5 6 7 8 ಈ ಥರ ಬರಿಬೇಕು. ಇದ್ರ ನಡುವೆ ಓಂ ಪ್ರಣವ ಅಕ್ಷರ ಬರಿಬೇಕು. ಈ ಥರ ಬರಿಬೇಕು. ಆ ಓಂ ಪ್ರಣವ ಅಕ್ಷರದ ಮ್ಯಾಗ ತಾಮ್ರದ ಅಥವಾ ಬೆಳ್ಳಿ ತಂಬಿಗೆಯನ್ನು ಮುಂಜಾನೆ ಬೆಳಗ್ಗೆ ತಂದ ನೀರನ್ನು ತಂಬಿಗೆ ತುಂಬ ಹಾಕಿ ಅದ್ರೊಳಗೆ ಏನೇನು ಹಾಕ್ಬೇಕಂತ ಹೇಳಿ ಈಗ ನೋಡೋಣ. ಮೊದಲೇದು ಅರಿಶಿನ, ಕುಂಕುಮ, ಹೂವು, ಅಡಿಕೆ ಬೆಟ್ಟ, ಒಂದು ಗರಿಕೆ, ಒಂದು ತುಳಸಿ ದಳ, ಒಂದು ಕಾಯಿನ್, ಅಕ್ಷತೆ ಕಾಳು, 5 ಗುಲಗಂಜಿ, 5 ಕಮಲಾಕ್ಷಿ ಬೀಜ, 5 ಬಿಳಿ ಕವಡೆ, 5 ಗೋಮತಿ ಚಕ್ರ, ಮನೆಯಲ್ಲಿ ಬೆಳ್ಳಿ ಅಥವಾ ಬಂಗಾರದ ಕಾಯಿನ್, 5 ಮಾವಿನ ಎಲೆಗಳು, 5 ಬಿಳಿ ವೀಳ್ಯದೆಲೆಗಳು, 1 ತೆಂಗಿನಕಾಯಿ ವಿಡಿಯೋದಲ್ಲಿ ತೋರಿಸಿದ ಥರ ಅಲಂಕಾರ ಮಾಡಿ. ಲಕ್ಷ್ಮೀ ಮುಖ ಇದ್ರೆ ಆ ಸುಲಿದೇ ಇರುವ ತೆಂಗಿನಕಾಯಿಗೆ ಹಾಕಿ ಅದಕ್ಕೆ ಚೆನ್ನಾಗಿ ಅಲಂಕಾರ ಮಾಡಿ. ಇಲ್ಲಿ ನಾನು ತಾಮ್ರದ ತೆಂಗಿ ತೊಗೊಂಡಿನಿ. ಇದ್ರ ತುಂಬ ನೀರು ತುಂಬಬೇಕು. ನೀರು ತುಂಬಿ ಈ 7 ವಸ್ತುಗಳನ್ನು ಹಾಕಿದ ಮೇಲೆ ಈ ಥರ ಕೈ ಇಟ್ಟು ಮಂತ್ರವನ್ನು ಹೇಳ್ಬೇಕು. ಹೇಳಿದ ಪ್ರಕಾರ ಬಲಗೈಯನ್ನು ಕಲಶದ ಮೇಲಿಟ್ಟು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಈ ಮಂತ್ರವನ್ನು ಹೇಳಿ ಆ ನೀರನ್ನು ಪೂಜೆ ಮಾಡ್ಬೇಕು. ಕಳಶವನ್ನು ಸ್ಥಾಪನೆ ಮಾಡುವ ಲಗ್ನ ಯಾವಾಗ ಅಂತಂದ್ರೆ 6:30ಯಿಂದ 7:50 ಮಟ ಐತಿ. ಇದ್ರೊಳಗೆ ಕಳಶವನ್ನು ಸ್ಥಾಪನೆ ಮಾಡ್ಬೇಕು. ಇನ್ನು ಈ ಕಳಶದ ಬಲಭಾಗದಾಗ ಅಕ್ಕಿಯನ್ನು ಹರಿವಿ ಬೆಳ್ಳಿ ಅಥವಾ ಪಂಚಲೋಹದ ಇಲ್ಲ 2 ಅಡಿಕೆ ಬೆಟ್ಟಗಳನ್ನು ಇಟ್ಟು ಗಣಪತಿಯನ್ನು ಆವಾಹನೆ ಮಾಡ್ಕೋಬೇಕು.
ಈ ಮಂತ್ರವನ್ನು ಹೇಳಿ ಏನೂ ವಿಘ್ನಗಳು ಬಾರದಂತ ಹೇಳಿ ಗಣಪತಿಗೆ ಸಂಕಲ್ಪ ಮಾಡಿಕೊಂಡು ಗಣಪತಿ ಪೂಜೆ ಮಾಡಿ ಲಕ್ಷ್ಮೀ ಪೂಜೆಯನ್ನು ಶುರು ಮಾಡ್ಬೇಕು. ಇನ್ನು ದೂರ ಗ್ರಂಥಿ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣಂತ. 9 ಎಳೆ ದಾರದ ತುಂಡುಗಳನ್ನು ತೊಗೋಬೇಕು. ಅದನ್ನು ಅರಿಶಿನ ನೀರಾಗ ಅದ್ದಿ ವೀಳ್ಯದೆಲೆ ಮ್ಯಾಗಿಟ್ಟು ಪೂಜೆ ಮಾಡ್ಬೇಕು ಮೊದಲು. ಆಮೇಲೆ ಕರ್ಕೊಂಬಂದಿರುವಂಥ ಮುತ್ತೈದರ ಕೈಯಾಗ ತೋಳಿಗೆ ಕಟ್ಟಬೇಕು, ರಟ್ಟಿಗೆ, ಮತ್ತು ಪೂಜೆ ಮಾಡೋರು ಕಟ್ಟಿಸ್ಕೋಬೇಕು. ಕಲಶ ಸ್ಥಾಪನೆ ಆಯ್ತು. ಕಲಶಕ್ಕೆ ವರಮಹಾಲಕ್ಷ್ಮಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡುವುದು. ಎಲ್ಲ ತಯಾರಿಗಳಾದ್ಮ್ಯಾಗ ಮನೆಯವರೆಲ್ಲ ಸೇರಿ ತಾಯಿ ವರಮಹಾಲಕ್ಷ್ಮಿಗೆ ಭಕ್ತಿಯಿಂದ ಪೂಜೆ ಮಾಡಿ